ಮೈಸೂರು ನಗರದ ಕಲಾಮಂದಿರದ ಆವರಣದಲ್ಲಿ ಕಿರು ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಮಹಾನಗರ ಪಾಲಿಕೆಯು ಮಂಗಳವಾರ ಆಯೋಜಿಸಿದ್ದ ಕಾಯಕ ಶರಣರ ಜಯಂತಿಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ಕೆ ಹರೀಶ್ ಗೌಡ ಮಾತನಾಡಿ, ವಚನ ಇತಿಹಾಸವು ಮರೆಯಾಗುತ್ತಿದ್ದು ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ವಚನ ಇತಿಹಾಸವನ್ನು ಬೋಧಿಸಬೇಕು ಎಂದು ತಿಳಿಸಿದರು. ಇದನ್ನ ಎಲ್ಲರೂ ಇವರ ವಿಚಾರಧಾರೆಗಳನ್ನ, ಇವರ ವ್ಯಕ್ತಿತ್ವವನ್ನ, ಇವರು ಮನಸ್ಸಿನಲ್ಲಿ ಅವತ್ತು ಏನು ಇಟ್ಕೊಂಡು ಇವರು ಸಾವಿರಾರು ವರ್ಷಗಳದ್ದು ಭವಿಷ್ಯದ ಯೋಚನೆಯನ್ನು ಇಟ್ಟು ಅವತ್ತು ವಚನವನ್ನು ಆಡ್ದಂಥವ್ರು, ಸಂದೇಶವನ್ನು ಕೊಟ್ಟಂಥವ್ರು ಸಮಾಜಕ್ಕೆ. ಅವ್ರ ಕಾಲಕ್ಕೆ ಮಾತ್ರ ಅವರು ಸಂದೇಶವನ್ನು ಕೊಟ್ಟಿರುವಂಥದ್ದಲ್ಲ, ಇನ್ನೂ ಸಾವಿರಾರು ವರ್ಷಗಳ ಅವ್ರು ಕೊಟ್ಟಿರುವಂಥ ಸಂದೇಶವನ್ನು ಅದನ್ನ ಆಧಾರದ ಮೇಲೆ ನಾವೆಲ್ಲರೂ ಜೀವನ ಸಾಗಿಸುವಂಥದ್ದು 100ಕ್ಕೆ 100 ಸತ್ಯವಾದಂಥ ವಿಚಾರ ಅಂತ ನಾನು ಭಾವಿಸ್ತೀನಿ. ಇದೇ ವೇಳೆ ಲೇಖಕ ಕೆಪಿ ರಾಜಯ್ಯ ಮತ್ತು ಉಪನ್ಯಾಸಕ ಡಾಕ್ಟರ್ ಮಂಜೂರ್ ಅವರು ಕಾಯಕ ಶರಣರ ಕುರಿತು ಉಪನ್ಯಾಸ ನೀಡಿದರು. ಶಿವಶರಣರ ಹರಳಯ್ಯ ಮಹಾಸಂಸ್ಥಾನ ಮಠದ ಶ್ರೀ ರುದ್ರಪ್ಪ ಹರಳಯ್ಯ ಸ್ವಾಮೀಜಿ ಸನ್ನಿಧಿಯ ವಹಿಸಿದ್ರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕ ವಿಎನ್ ಮಲ್ಲಿಕಾರ್ಜುನ ಸ್ವಾಮಿ, ಸಹಾಯಕ ನಿರ್ದೇಶಕ ಡಾಕ್ಟರ್ ಎಂಟಿ ಸುದರ್ಶನ್, ಮುಖಂಡರಾದ ಎಡತೂರಿ ನಿಂಗರಾಜು, ಪಾಳ್ಯ ರಾಜಪ್ಪ, ಕೆಆರ್ ನಗರ ಮಹಾದೇವ್, ಮೂಗೂರು ನಂಜುಂಡಸ್ವಾಮಿ, ಸೀಗೂರು ವಿಜಯಕುಮಾರ್ ಇತರರು ಇದ್ದರು. ಪಾರಂಪರಿಕವಾಗಿ ನಮ್ಮ ವೃತ್ತಿಗಳಿಲ್ಲ. ನಮ್ಮ ಬದುಕನ್ನು ಕಟ್ಕೊಳ್ಳುವಂಥದ್ದಕ್ಕೆ ಕಾಯಕವೇ ಪ್ರಮುಖ ಅಂತ ಹೇಳಿ ನಾವು ಏಸ್ಗೆನೂ ಎತ್ತೀವಿ, ಕಸಾನೂ ಎತ್ತೀವಿ, ನಾವು ಚಪ್ಪಲಿನೂ ಹೊಲಿತೀವಿ, ನಾವು ಎಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳಿದಾಗ ಸಮಾಜದಲ್ಲಿ ಈ ಜನಾಂಗಗಳಿಗೆ ಮೀಸಲಿರುವಂಥ ವೃತ್ತಿ ಅಲ್ಲ ಅದು. ಇದರಿಂದ ಮೇಲ್ ಬರುವಂತಹ ಪ್ರಯತ್ನ ನಾವು ಏನು ಮಾಡಬೇಕು, ಅದನ್ನು ಮಾಡುವಂಥದ್ದಕ್ಕೆ ಎಲ್ಲಿ ಮಾಡೋಕ್ಕೆ ಸಾಧ್ಯ ಆದಾಗ ಶಿಕ್ಷಣವೇ ಮೂಲ ಮಂತ್ರ ಅಂತ ಹೇಳಿ ಇವರೆಲ್ಲರೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಅಸ್ಪೃಶ್ಯತೆಯನ್ನು ಹೋಗಲಾಡಿಸಬೇಕು ಅಂತ ಹೇಳಿ ಇವರು ಎಲ್ಲರೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಓದು ದುಡ್ಡು ದೊಡ್ಡಪ್ಪ ಆದ್ರೆ ವಿದ್ಯೆ ಅದರಪ್ಪ. ಹೆಣ್ಣಂತೂ ಕಲಿತಾರೆ, ಊರಿನಲ್ಲಿ ಒಂದು ಶಾಲೆ ಓಪನ್ ಮಾಡಿದಂಗೆ ಅಂತಕ್ಕಂಥ ಮಾತನ್ನ ಇವರೆಲ್ಲರೂ ಅವರು ಹೇಳಿದ್ದಾರೆ. ಆದರೆ ಹೇಳತಕ್ಕಂಥ ರೀತಿ ಬದಲಾವಣೆ ಆಗಿದೆ. ಇವರು ಕವನಗಳನ್ನ ಬರೆದಿದ್ದಾರೆ, ಸಾಹಿತ್ಯವನ್ನು ಬರೆದಿದ್ದಾರೆ, ರಚನೆ ಮಾಡಿದ್ದಾರೆ. ಬಡ್ಕೊಂಡು ಬೀದಿ ಸುತ್ತಿದ್ದಾರೆ. ಅವತ್ತು ಇವರಿಗೆಲ್ಲ ಏರೋಪ್ಲೇನು, ಬಸ್ಸು, ಕಾರು, ಈ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಕಮ್ಮಿ ಇತ್ತು. ಆದರೆ ಇವತ್ತು ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ಇವರು ಮನಸ್ಸು ಮಾಡಿದರೆ ಎಲ್ಲರ ಮನೆಯಲ್ಲಿ ಕೂಡ ನೋಡ್ತಾ ಇರ್ಬೋದು. ಆ ವ್ಯವಸ್ಥೆ ಇವತ್ತು ಇದೆ. ಬಟ್ ಅವತ್ತು ಈ ವ್ಯವಸ್ಥೆ ಇರಲಿಲ್ಲ. ಔಷಧ ಕೊಡಲಿಕ್ಕೆ ಅವರ ಮನ ಪರಿವರ್ತನೆ ಬಹಳ ಮುಖ್ಯ, ಸಮಾಜದ ಪರಿವರ್ತನೆ ಬಹಳ ಮುಖ್ಯ. ನಮ್ಮ ಸ್ವಾಮೀಜಿಗಳು ಬೇಕಾದಷ್ಟು ಜನ ಸ್ವಾಮೀಜಿಗಳಿದ್ದಾರೆ. ಆ ಸ್ವಾಮೀಜಿಗಳಲ್ಲಿ ವಿನಂತಿ ನಾನು ಮಾಡ್ತೀನಿ. ಸ್ವಾಮೀಜಿಗಳು ಬೇಕಾದಷ್ಟು ದೇವರ ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಆದರೆ ಸಮಾಜ ತಿದ್ದೋ ಕೆಲಸವನ್ನು ಸ್ವಾಮೀಜಿಗಳು ಸರಿ ಸಮಾನ ತರಬೇಕು ಅಂದರೆ ಸ್ವಾಮೀಜಿಗಳು ಅವರು ಮುಂದೆ ನಿಂತು ಬಸವಣ್ಣವ್ರ ತತ್ವ ಹೀಗಿತ್ತಪ್ಪ, ಬಸವಣ್ಣವ್ರ ವಚನ ಹೇಳಿದಾರಪ್ಪ, ಬಸವಣ್ಣವ್ರು ಹೀಗೆ ಮಾಡಿದಾರಪ್ಪ ಅಂಥೇಳಿ ಬಸವ ತತ್ವಗಳನ್ನು ಆಚರಣೆ ತರ್ತಕ್ಕಂಥದ್ದು ಸ್ವಾಮೀಜಿಗಳ ಮೇಲೆ ಭಾಳಷ್ಟು ಜವಾಬ್ದಾರಿ ಇದೆ.